ಡಿಸಿ ತಮ್ಮಣ್ಣ ನಡೆಯಿಂದ ಶಿಕ್ಷಣ ಇಲಾಖೆಗೆ ಬಹಳ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ. ಅಧಿಕಾರ ಇದ್ದಾಗ ಕೊಟ್ಟರು, ಈಗ ವಾಪಸ್ ಕೊಡುವಂತ ಅಧಿಕಾರ ಹೋದ ಮೇಲೆ ಯಾಕಿಂತ ಧೋರಣೆ? ಸಚಿವರಾಗಿದ್ದಾಗ ಶಾಲೆ ನಿರ್ಮಾಣಕ್ಕೆ ನೀಡಿದಂತ ಜಾಗ ವಾಪಸ್ ಕೇಳ್ತಿದ್ದಾರೆ. ನೂರಾರು ವಿದ್ಯಾರ್ಥಿಗಳು, ಪೋಷಕರಲ್ಲಿ ಇದು ಆತಂಕಕ್ಕೆ ಕಾರಣ ಆಗಿದೆ. ಸರ್ಕಾರಿ ಶಾಲೆ ಕಾಲೇಜು ಆರಂಭಿಸೋದಕ್ಕೆ ಡಿಸಿ ತಮ್ಮಣ್ಣ ಜಾಗ ನೀಡಿದರು. ಡಿಸಿ ತಮ್ಮಣ್ಣ ಕಾಲೇಜು ಅಂತಲೇ ಪ್ರಸಿದ್ಧಿಯಾಗಿತ್ತು ಈ ಕಾಲೇಜ್. 2 ದಶಕದಿಂದ ವಿದ್ಯಾರ್ಥಿಗಳಿಗೆ ಆಸರೆಯಾಗಿದ್ದ ಶಾಲೆ ಕಾಲೇಜು. ಈಗ ಈ ಶಾಲೆ ಕಾಲೇಜು ಖಾಲಿ ಮಾಡಿ ಅಂತ ಡಿಡಿಪಿಐಗೆ ಪತ್ರ ಬಂದಿದೆ. ಅಧಿಕಾರ ಇದ್ದಾಗ ಕೊಟ್ರು, ಈಗ ವಾಪಸ್ ಕೊಡು ಅಂತ ಹೇಳ್ತಿದ್ದಾರೆ. ಅಧಿಕಾರ ಹೋದ ಮೇಲೆ ಯಾಕಿಂತ ಧೋರಣೆ ಅನ್ನೋದು ಪ್ರಶ್ನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಡಿಡಿಪಿಐಗೆ ಡಿಸಿ ತಮ್ಮಣ್ಣ ಅವರ ಪತ್ರ, ಶಾಲೆಗೆ ನೀಡಿದ್ದಂತಹ ಜಾಗ ವಾಪಸ್ ಕೊಡುವಂತೆ. ಮಾರ್ಚ್ ಒಳಗೆ ಶಾಲೆ ಕಾಲೇಜು ಬೇರೆ ಕಡೆ ವರ್ಗಾಯಿಸಿ. ಶಾಲೆಯಲ್ಲಿ 195, ಕಾಲೇಜಲ್ಲಿ 247 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 2001ರಿಂದ ಭಾರತಿ ನಗರದಲ್ಲಿ ನಡೀತಾ ಇರೋ ಕಾಲೇಜು. ಜನವರಿಯಲ್ಲೇ ಡಿಡಿಪಿಐಗೆ ತಮ್ಮಣ್ಣ ಕುಟುಂಬದಿಂದ ಪತ್ರ ಹೋಗಿದೆ. ಡಿಡಿಪಿಐಗೆ ಡಿಸಿ ತಮ್ಮಣ್ಣ ಪತ್ನಿ ಪ್ರಮೀಳಾ ತಮ್ಮಣ್ಣ ಪತ್ರ ಬರೆದಿದ್ದಾರೆ. ಪ್ರಮೀಳಾ ಪತ್ರದಿಂದ ಶಿಕ್ಷಣ ಇಲಾಖೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಸಾರ್ವಜನಿಕ ವಲಯದಲ್ಲಿ ಡಿಸಿ ತಮ್ಮಣ್ಣ ನಡೆ ಬಗ್ಗೆ ಅನುಮಾನ ಮೂಡ್ತಾ ಇದೆ. ರಾಜಕೀಯ ಲಾಭಕ್ಕಾಗಿ ಅಧಿಕಾರ ಇದ್ದಾಗ ಆಶ್ರಯ ನೀಡಿದ್ರು, ಚುನಾವಣೆ ಸೋಲಿನ ನಂತರ ಈಗ ಖಾಲಿ ಮಾಡಿಸ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಶಾಲೆ ಕಾಲೇಜು ಖಾಲಿ ಮಾಡಿಸಿದ್ರೆ ಎಲ್ಲಿಗೆ ಹೋಗಬೇಕು ಅಂತ ವಿದ್ಯಾರ್ಥಿಗಳು, ಪೋಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಿ ಶಾಲಾ ಕಾಲೇಜಲ್ಲಿ ಉಚಿತ ಶಿಕ್ಷಣ ಸಿಗತ್ತೆ, ಖಾಸಗಿ ಶಾಲೆಗೆ ಹೋದ್ರೆ ಹೆಚ್ಚುವರಿ ಶುಲ್ಕ ಪಾವತಿ ಮಾಡಬೇಕಾಗತ್ತೆ ಅನ್ನೋ ಆತಂಕ ಈಗ ಎದುರಾಗಿದೆ. ಗೆದ್ದಾಗ ಕೊಟ್ಟಿರೋ ದಾನನ ಸೋತಾಗ ವಾಪಸ್ ಕೇಳ್ತೀನಿ ಎನ್ನುವಂತ ನಡೆಯನ್ನ ಮಂಡ್ಯದ ಮಾಜಿ ಸಚಿವರೊಬ್ಬರು ಅನುಸರಿಸ್ತಾ ಇದ್ದಾರೆ. ಡಿಸಿ ತಮ್ಮಣ್ಣ ಅವರು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ತಮ್ಮದೇ ಜಾಗದಲ್ಲಿ ಒಂದು ಶಾಲಾ ಕಾಲೇಜು ಮತ್ತೆ ಪದವಿ ಪೂರ್ವ ಶಿಕ್ಷಣವನ್ನ ನಡೆಸಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ರು. ಅದೀಗ ಏಕಾಏಕಿ ಅದನ್ನ ವಾಪಸ್ ಕೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಹೇಗೆ, ಇದನ್ನು ಹೇಗೆ ಸ್ಥಳಾಂತರಿಸಬೇಕು ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಇದರಿಂದಾಗಿ ಅತಂತ್ರ ಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆ ಕೂಡ ಇರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ KM ದೊಡ್ಡಲ್ಲಿರ್ತಕ್ಕಂತಹ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು, ಈ ಜಾಗ ಬಂದು ಮಾಜಿ ಸಚಿವರಾದಂತಹ ಡಿಸಿ ತಮ್ಮಣ್ಣ ಅವರಿಗೆ ಸೇರಿದಂತಹ ಜಾಗ. 2001-2ನೇ ಸಾಲಿನಲ್ಲಿ ಈ ಜಾಗ ಮತ್ತೆ ಕಟ್ಟಡವನ್ನ ಪ್ರೌಢಶಾಲೆ ಮತ್ತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಡಿಸಿ ತಮ್ಮಣ್ಣವರೇ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ವಿದ್ಯಾರ್ಥಿಗಳಿದ್ರು. ಆದರೆ ಇವತ್ತಿಗೆ ಪ್ರೌಢಶಾಲೆಯಲ್ಲಿ 190ಕ್ಕೂ ಹೆಚ್ಚು ಮತ್ತೆ ಪದವಿ ಪೂರ್ವ ಕಾಲೇಜಿನಲ್ಲಿ 244ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ 2 ಕಟ್ಟಡಗಳಲ್ಲಿ 440ಕ್ಕೂ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಇದೀಗ ಡಿಸಿ ತಮ್ಮಣ್ಣವರ ಪತ್ನಿ ಇದೀಗ ಶಿಕ್ಷಣ ಇಲಾಖೆಗೆ ಒಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಈ ಜಾಗವನ್ನ ಈ ಕೂಡಲೇ ಅಂದ್ರೆ ಮಾರ್ಚ್ ಒಳಗಾಗಿ ಒಂದು ಸ್ಥಳಾಂತರವನ್ನ ಮಾಡಿಕೊಳ್ಳಿ, ಈ ಜಾಗವನ್ನ ನಮಗೆ ಹಸ್ತಾಂತರವನ್ನ ಮಾಡಿ, ನನಗೂ ಕೂಡ 75 ವರ್ಷ ವಯಸ್ಸಾಗಿದೆ, ನಾನು ನನ್ನ ಮಕ್ಕಳಿಗೆ ಆಸ್ತಿಯನ್ನ ಹಂಚಬೇಕು ಅನ್ನುವಂತಹ ವಿಚಾರವನ್ನ ಅಲ್ಲಿ ಮೆನ್ಷನ್ ಕೂಡ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಶಿಕ್ಷಣ ಇಲಾಖೆ ಅತಂತ್ರ ಸ್ಥಿತಿಗೆ ಸಿಲುಕಿದೆ. ಯಾಕಂತ ಹೇಳಿದ್ರೆ 430ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇದೀಗ ಏಕಾಏಕಿ ಖಾಲಿ ಮಾಡಿ ಎನ್ನುವಂತಹ ಸಂದೇಶ ಡಿಸಿ ತಮ್ಮಣ್ಣವರ ಪತ್ನಿಯಿಂದ ಬಂದಿರತಕ್ಕಂಥದ್ದು. ಹಾಗಾದ್ರೆ ಮುಂದೆ ಎಲ್ಲಿಗೆ ಇದನ್ನ ಸ್ಥಳಾಂತರ ಮಾಡಬೇಕು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಅನ್ನುವಂತಹ ಪ್ರಶ್ನೆ ಇದೀಗ ಶಿಕ್ಷಣ ಇಲಾಖೆಯಲ್ಲಿ ಮೂಡಿರ್ತಕ್ಕಂಥದ್ದು. ಅಂದ್ರೆ 2001-2ನೇ ಸಾಲಿನಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ರು ಡಿಸಿ ತಮ್ಮಣ್ಣವರು. ಅವತ್ತು ಸರ್ಕಾರಿ ಶಾಲೆ ಮತ್ತೆ ಪದವಿ ಪೂರ್ವ ಕಾಲೇಜಿಗೆ ಜಾಗ ಆಗಲಿ ಯಾವುದೇ ಕಟ್ಟಡ ಆಗಲಿ ಇರಲಿಲ್ಲ. ಆಗ ತಮ್ಮದೇ ಜಾಗದಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಒಂದು ಕಟ್ಟಡವನ್ನ ಕೊಟ್ಟಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಬಾಡಿಗೆನೂ ಕೂಡ ಪಡ್ಕೊಂಡಿರಲಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ನಡೆಸ್ತಾ ಇದ್ರು. ಈ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಆ ಕಟ್ಟಡವನ್ನ ಗಮನಿಸಿದ್ರೆ ಕಟ್ಟಡದ ಮೇಲೂ ಕೂಡ ಡಿಸಿ ತಮ್ಮಣ್ಣವರ ಕಟ್ಟಡ ಅಂತ ಹೇಳಿ ಮೆನ್ಷನ್ ಆಗಿರ್ತಕ್ಕಂಥದ್ದು. ಆದರೆ ಇದೀಗ ಏಕಾಏಕಿ ಡಿಸಿ ತಮ್ಮಣ್ಣವರ ಪತ್ನಿ ಅಂದ್ರೆ ಅವರು ಹೇಳೋ ಪ್ರಕಾರ
ಕಳೆದ 2 ವರ್ಷಗಳಿಂದ ಮೌಖಿಕವಾಗಿ ಅವರ ಗಮನಕ್ಕೆ ತಂದು ಕಟ್ಟಡವನ್ನು ಮತ್ತು ಕಾಲೇಜನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳಿದ್ವಿ. ಆದರೆ ಇದೀಗ ಕಳೆದ 5 ತಿಂಗಳ ಹಿಂದೆ ಪತ್ರ ವ್ಯವಹಾರನ ಕೂಡ ನಡೆಸಿದ್ದಾರೆ. ಶಿಕ್ಷಣ ಇಲಾಖೆಗೆ ಪತ್ರವನ್ನು ಬರೆದು ಮಾರ್ಚ್ ಒಳಗಾಗಿ ಇಲ್ಲಿನ ಕಾಲೇಜು ಮತ್ತು ಪ್ರೌಢಶಾಲೆಯನ್ನು ಸ್ಥಳಾಂತರಗೊಳಿಸಿ ಎನ್ನುವಂತಹ ಸಂದೇಶವನ್ನು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇದೀಗ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಒಂದಷ್ಟು ಅತಂತ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಂದರೆ ಅವರ ಪತ್ರದಂತೆ ಇಲ್ಲಿನ ಪ್ರೌಢಶಾಲೆ ಮತ್ತು ಕಾಲೇಜನ್ನು ಬೇರೆಡೆಗೆ ಎಲ್ಲಿಗೆ ಸ್ಥಳಾಂತರ ಮಾಡುವಂಥದ್ದು, ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಯಾವ ರೀತಿ ಕೊಡುವಂಥದ್ದು ಅನ್ನೋದ್ರ ಬಗ್ಗೆ ಈಗ ಸದ್ಯ ಪ್ರಶ್ನೆಗಳು ಇರ್ತಕ್ಕಂಥದ್ದು. ಸದ್ಯ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ ಈ ಪ್ರಕರಣವನ್ನು ಯಾವ ರೀತಿ ಬಗೆಹರಿಸುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನಸ್ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.